ಹಲವಾರು ವರ್ಷಗಳ ಹಿಂದೆ ಒಬ್ಬ ರಾಜನಿಗೆ ಕಂಡಂತ ಕನಸು ಎಷ್ಟೊಂದು ನಿಗೂಢವಾಗಿತ್ತೆಂದರೆ ಅವನ ಸಾಮ್ರಾಜ್ಯದ ಯಾವ ಜ್ಞಾನಿಗಳನ್ನು ಅದನ್ನು ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಮೂಲ್ಯ ಲೋಹಗಳಿಂದ ಮಾಡಲ್ಪಟ್ಟಂತ ಒಂದು ದೈತ್ಯವಾದಂತ ಪ್ರತಿಮೆ ಕೊನೆಗೆ ಮನುಷ್ಯನ ಕೈಗಳಿಂದ ಕತ್ತರಿಸಲ್ಪಡದ ಬೆಟ್ಟದಿಂದ ಸಿಡಿದು ಬಂದ ಒಂದು ಗುಂಡು ಬಂಡೆಯಿಂದ ನಾಶವಾಗ್ತದೆ. ಈ ಕನಸು ಜಗತ್ತನ್ನಾಳುವ 4 ಸಾಮ್ರಾಜ್ಯಗಳ ನಿಖರವಾದ ಅನುಕ್ರಮವನ್ನು ಬಹಿರಂಗಪಡಿಸ್ತದೆ. ಇಂದು ನೀವು ನೆಬೂಕದ್ನೆಚ್ಚರನ ಪ್ರತಿಮೆಯ ಹಿಂದಿನ ನಿಜವಾದ ಅರ್ಥವನ್ನು ಕಂಡುಕೊಳ್ತೀರಾ ಮತ್ತು ಕೈಯಿಂದ ಕತ್ತರಿಸಲ್ಪಡದಂತ ಆ ಕಲ್ಲು ನಮಗೆ ತಿಳಿದಿರುವಂತ ಎಲ್ಲವನ್ನು ಏಕೆ ಬದಲಾಯಿಸಲು ಸಿದ್ಧವಾಗಿದೆ ಎಂಬುದನ್ನು ಅರ್ಥ ಮಾಡ್ಕೊಳ್ತೀರಾ. ಬಂಗಾರದ ತಲೆ, ಬಾಬೆಲ್ ಸಾಮ್ರಾಜ್ಯ. ದಾನಿಯೇಲನ ಪುಸ್ತಕದ 2ನೇ ಅಧ್ಯಾಯವು ನಮ್ಮನ್ನು ನೇರವಾಗಿ ಅದರ ವೈಭವದ ಉತ್ತುಂಗದಲ್ಲಿದ್ದಂತಹ ಬಾಬಿಲೋನ್ ಸಾಮ್ರಾಜ್ಯದ ಅಂಗಳಕ್ಕೆ ಕರೆದೊಯ್ತದೆ. ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ರಾಜನಾದ ನೆಬೂಕದ್ನೆಚ್ಚರನು ರಾಷ್ಟ್ರಗಳನ್ನು ಗೆದ್ದು ಅರಮನೆಗಳನ್ನು ನಿರ್ಮಿಸಿ ಬಾಬಿಲೋನನ್ನು ಪ್ರಾಚೀನ ಪ್ರಪಂಚದ ಕೇಂದ್ರವನ್ನಾಗಿ ಮಾಡಿದನು. ಆದರೂ ಒಂದೇ ಒಂದು ರಾತ್ರಿಯಲ್ಲಿ ಈ ಪ್ರಬಲ ಆಡಳಿತಗಾರನು ತನ್ನ ಮನಸ್ಸನ್ನೇ ಕಲುಕಿ ಹಾಕಿದಂತ ಕನಸಿನಿಂದ ವಿಚಲಿತನಾಗ್ತಾನೆ. ಅದು ನೆಬೂಕದ್ನೆಚ್ಚರನ ಪ್ರಸಿದ್ಧವಾದಂತ ಕನಸು. ಇದುವರೆಗೆ ಬಹಿರಂಗಪಡಿಸಿದ ಅತ್ಯಂತ ಅಸಾಮಾನ್ಯವಾದಂತ ಬೈಬಲ್ ಪ್ರವಾದನೆಗಳಲ್ಲಿ ಇದು ಕೂಡ ಒಂದು. ಈ ಕಥೆಯು ಮೌನ ಮತ್ತು ಉದ್ವೇಗದಿಂದ ಪ್ರಾರಂಭವಾಗ್ತದೆ. ದಾನಿಯೇಲ 2:1 ಹೀಗೆ ಹೇಳ್ತದೆ: ದಾನಿಯೇಲನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ಈ ದೃಶ್ಯವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಲ್ಲ ರಾಷ್ಟ್ರಗಳನ್ನು ಆಳಿದಂತ ಮನುಷ್ಯ ಈಗ ನಿದ್ರೆ ಇಲ್ಲದೆ ತನ್ನ ಆಸ್ಥಾನದ ಯಾವುದೇ ಮಾಂತ್ರಿಕರಾಗಿರ್ಲಿ, ಜ್ಯೋತಿಷಿಗಳಾಗಿರ್ಲಿ, ಮಂತ್ರವಾದಿಗಳಾಗಿರ್ಲಿ ನೀಡಲಿಕ್ಕೆ ಸಾಧ್ಯವಾಗದಂತ ಉತ್ತರಗಳಿಗಾಗಿ ಹುಡುಕ್ತಾ ಇದ್ದಾನೆ. ಇದೇ ಸಮಯದಲ್ಲಿ ದಾನಿಯೇಲನು ಕಾಣಿಸಿಕೊಳ್ತಾನೆ. ಈ ಯವ್ವನಸ್ಥ ಯಹೂದ್ಯ ಸೆರೆಯಾಳು ಈತನ ಜ್ಞಾನವು ಬಾಬಿಲೋನಿನ ಪುಸ್ತಕದಿಂದ ಬಂದದ್ದಲ್ಲ, ಬದಲಿಗೆ ದೇವರೇ ಈತನಿಗೆ ತಿಳಿಸಿಕೊಟ್ಟಿದ್ದನು. ಇತಿಹಾಸದ ನಿಜವಾದಂತ ವ್ಯಾಖ್ಯಾನಕಾರನಾದಂತ ದೇವರು ಕನಸಿನ ರಹಸ್ಯವನ್ನು ದಾನಿಯೇಲನಿಗೆ ಬಹಿರಂಗಪಡಿಸ್ತಾರೆ. ಈ ಘಟನೆ ಕೇವಲ ರಾಜನಿಗೆ ಒಂದು ಕೆಟ್ಟ ಕನಸಾಗಿರ್ಲಿಲ್ಲ, ಅದು ಮುಂದೆ ಶತಮಾನಗಳವರೆಗೂ ಹರಡಲಿರುವಂತ ಬಾಬಿಲೋನ್ ವೈಭವದಿಂದ ಹಿಡಿದು ದೇವರ ಶಾಶ್ವತವಾದಂತ ರಾಜ್ಯವು ಬರುವವರೆಗೂ ಲೋಕದ ರಾಜ್ಯಗಳ ಭವಿಷ್ಯವನ್ನು ತೋರಿಸುವಂತ ಒಂದು ಪ್ರವಾದನ ದೃಷ್ಟಿಯಾಗಿತ್ತು. ಪ್ರತಿಮೆಯ ಪ್ರತಿಯೊಂದು ಲೋಹವು ದೇವರ ದೈವಿಕವಾದಂತ ಒಂದು ಯೋಚನೆಯಲ್ಲಿ ಆಳವಾದಂತ ಅರ್ಥ ಹೊಂದಿದೆ. ದಾನಿಯೇಲ 2:37-38ರಲ್ಲಿ ಪ್ರವಾದಿಯು ಧೈರ್ಯದಿಂದ ಹೇಳ್ತಾನೆ: ರಾಜನೇ, ನೀನು ರಾಜಾದಿರಾಜನು. ಆಕಾಶದ ದೇವರು ನಿನಗೆ ರಾಜ್ಯವನ್ನು, ಅಧಿಕಾರವನ್ನು, ಬಲವನ್ನು, ಮಹಿಮೆಯನ್ನು ಕೊಟ್ಟಿದ್ದಾನೆ. ನೀನು ಆ ಚಿನ್ನದ ತಲೆ ಎಂಬುದಾಗಿ. ಈ ಮಾತುಗಳು ಕೇವಲ ಒಂದು ಬಹಿರಂಗಪಡಿಸುವಿಕೆ ಅಲ್ಲ, ಅವು ಬಾಬಿಲೋನ್ ಸಾಮ್ರಾಜ್ಯದ ಅಂದರೆ ಬೈಬಲ್ ಪ್ರವಾದನೆಯಲ್ಲಿನ 4 ಸಾಮ್ರಾಜ್ಯಗಳಲ್ಲಿ ಮೊದಲನೆಯದರ ಮೇಲಿನ ದೈವಿಕ ತೀರ್ಪು. ಬಂಗಾರದ ತಲೆಯು ಸಂಪತ್ತು ಮತ್ತು ಅಧಿಕಾರಕ್ಕಿಂತ ಹೆಚ್ಚಿನದನ್ನು ಪ್ರತಿನಿಧಿಸುತ್ತದೆ. ಇದು ಲೋಕದ ರಾಜ್ಯಗಳ ಮೇಲೆ ಬಾಬಿಲೋನಿನ ಸಂಪೂರ್ಣ ಆಧಿಪತ್ಯವನ್ನು ಸಂಕೇತಿಸುತ್ತದೆ. ಚಿನ್ನವು ಶುದ್ಧವಾದ ಅತ್ಯಮೂಲ್ಯವಾದಂಥ ಲೋಹ. ನೆಬೂಕದ್ನೆಚ್ಚರನ ಆಳ್ವಿಕೆಯು ಅದೇ ರೀತಿ ಕೇಂದ್ರಿತ ಮತ್ತು ಭವ್ಯವಾಗಿರುವಂತ, ಯಾರಿಂದಲೂ ನಾಶಪಡಿಸಲಾಗದಂತೆ ಕಂಡುಬಂತು. ಬಾಬಿಲೋನ್ ಪ್ರಾಚೀನ ಪ್ರಪಂಚದ ಹೃದಯ ಆಗಿತ್ತು. ಒಂದು ವೈಭವದ ಮತ್ತು ವಿಗ್ರಹಾರಾಧನೆಯ ಸಾಮ್ರಾಜ್ಯ ಅದು. ಅಲ್ಲಿ ಎಲ್ಲವೂ ಮಿಂಚುತ್ತಿತ್ತು, ಆದ್ರೆ ಯಾವುದು ಕೂಡ ಶಾಶ್ವತವಾಗಿರ್ಲಿಲ್ಲ. ದಾನಿಯೇಲ ನೀಡಿದಂತಹ ವ್ಯಾಖ್ಯಾನವು ದೇವರು ನೆಬೂಕದ್ನೆಚ್ಚರನಿಗೆ ಅಪ್ರತಿಮ ಅಧಿಕಾರವನ್ನು ನೀಡಿದ್ದಾನೆ, ಆದ್ರೆ ಅದು ಸೀಮಿತ ಸಮಯದವರೆಗೆ ಮಾತ್ರ ಅಂತ ತೋರಿಸುತ್ತೆ. ಚಿನ್ನದ ತಲೆಯು ಪ್ರತಿಮೆಯ ಮೇಲ್ಭಾಗದಲ್ಲಿದೆ, ಏಕೆಂದ್ರೆ ಅದು ಈ ಮನುಷ್ಯ ಸರ್ಕಾರದ ಪರಾಕಾಷ್ಠೆಯನ್ನು, ನಂತರ ಬರುವಂತ ಲೋಹದೊಳಗಿಂದ ಬರುವಂತ ಆಧ್ಯಾತ್ಮಿಕ ಮತ್ತು ನೈತಿಕ ಅವನತಿಯ ಪ್ರಾರಂಭದ ಮೊದಲು ಭೂಮಿಯ ವೈಭವದ ಉತ್ತುಂಗವನ್ನು ಸೂಚಿಸುತ್ತದೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಚಿನ್ನವು ಶ್ರೇಷ್ಠತೆಯನ್ನು ಮಾತ್ರ ಅಲ್ಲ, ಅದು ಬೀಳುವಿಕೆಯ ಪ್ರಾರಂಭವನ್ನು ಸಹ ಪ್ರತಿನಿಧಿಸುತ್ತದೆ. ಇದು ಈ ಪ್ರವಾದನ ದೃಷ್ಟಿಯ ದೈವಿಕ ವಿಡಂಬನೆ. ಹೆಚ್ಚು ಪ್ರಕಾಶಮಾನವಾಗಿ ಮಿಂಚುವುದು ಮೊದಲು ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ. ಬಾಬಿಲೋನ್ ಶಾಶ್ವತ ಅಂತ ತೋರ್ತಾ ಇತ್ತು, ಆದ್ರೆ ತನ್ನೊಳಗೆ ಅದು ಈಗಾಗಲೇ ತನ್ನದೇ ಆದಂತ ವಿನಾಶದ ಬೀಜವನ್ನು ಹೊತ್ತುಕೊಂಡಿತ್ತು. 2ನೇದಾಗಿ ಬೆಳ್ಳಿಯ ಎದೆ, ಮೇದ್ಯ ಮತ್ತೆ ಪರ್ಷಿಯ ಸಾಮ್ರಾಜ್ಯ. ದೇವರ ಯೋಜನೆ ಚಲನೆಯಲ್ಲಿತ್ತು ಮತ್ತು ಮಾನವನ ವೈಭವವು ಶೀಘ್ರದಲ್ಲೇ ಹೆಚ್ಚು ಕಠಿಣ ಮತ್ತು ಅಶುದ್ಧವಾದ ಸಾಮ್ರಾಜ್ಯಗಳಿಂದ ಬದಲಾಯಿಸಲ್ಪಡ್ತಾ ಇತ್ತು.
ಬಾಬಿಲೋನಿನ ಆ ಸುವರ್ಣ ವೈಭವದ ನಂತರ ದಾನಿಯೇಲನ ಪ್ರತಿಮೆಯ ಮುಂದಿನ ಹಂತವನ್ನು ಪ್ರಕಟಿಸ್ತಾನೆ. ನಿನ್ನ ನಂತರ ನಿನ್ನದಕ್ಕಿಂತ ಕನಿಷ್ಠವಾದ ಇನ್ನೊಂದು ರಾಜ್ಯವೇ ಹೇಳುವುದು. ಈ ವಾಕ್ಯ ಕೇಳೋಕೆ ಸಿಂಪಲ್ ಅಂತ ಅನ್ನಿಸ್ಬೋದು, ಆದ್ರೆ ಇದು ಅನೇಕ ಶತಮಾನಗಳ ಪ್ರವಾದನೆಯನ್ನೇ ಹೊಂದಿದೆ ಮತ್ತು ಈ ಮೇದ್ಯ ಪರ್ಷಿಯ ಸಾಮ್ರಾಜ್ಯದ ಉದಯವನ್ನು ಮುಂಚೆನೇ ಸೂಚಿಸ್ತಾ ಇದೆ. ಇದನ್ನು ಬೆಳ್ಳಿಯ ಎದೆ ಮತ್ತು ತೋಳುಗಳಿಂದ ಸಂಕೇತಿಸಲಾಗಿದೆ. ಬಂಗಾರಕ್ಕೆ ಕಂಪೇರ್ ಮಾಡಿದ್ರೆ ಬೆಳ್ಳಿಯ ಹೊಳಪು ಮತ್ತೆ ಮೌಲ್ಯ ಸ್ವಲ್ಪ ಕಡಿಮೆನೆ. ಇದು ಮಾನವ ವೈಭವದ ಕೆಳಮುಖ ಪ್ರಗತಿಯನ್ನು ಬಹಿರಂಗಪಡಿಸ್ತದೆ. ದಾನಿಯೇಲನ ಪ್ರವಾದನೆಯಲ್ಲಿ ರಾಜಕೀಯ ಮತ್ತೆ ಮಿಲಿಟರಿ ಶಕ್ತಿ ಬೆಳೆಯುತ್ತೆ, ಆದ್ರೆ ನೈತಿಕ ಮತ್ತೆ ಆತ್ಮಿಕ ಶುದ್ಧತೆ ಇಳಿತಾ ಹೋಗ್ತಾ ಇದೆ. ಇದು ಮಾನವತೆಯ ಪಥದ ಪರಿಪೂರ್ಣ ಚಿತ್ರ ಆಗಿದೆ. ಹೆಚ್ಚು ಶಕ್ತಿ, ಕಡಿಮೆ ಬೆಳಕು. ಬೆಳ್ಳಿಯ ಎದೆ ಮತ್ತೆ ತೋಳುಗಳು ಸೈರಸ್ ದಿ ಗ್ರೇಟ್ ಆಳ್ವಿಕೆಯಲ್ಲಿ ಎರಡು ವಿಭಿನ್ನ ಜನರಾದ ಮೇದ್ಯರು ಮತ್ತು ಪರ್ಷಿಯನ್ನರ ಒಕ್ಕೂಟವನ್ನ ಪ್ರತಿನಿಧಿಸುತ್ತದೆ. ಎರಡು ತೋಳುಗಳು ಎರಡು ರಾಷ್ಟ್ರಗಳು, ಆದ್ರೆ ಒಂದು ಸಾಮ್ರಾಜ್ಯ. ಈ ಹೋಲಿಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ? ದೈವಿಕ ವಿಧಿಯಿಂದ ಸೇರಿಕೊಂಡಂತ ದೇಹ, ಆದ್ರೆ ಮಾನವ ರಚನೆಗಳೊಂದಿಗೆ ಉಳಿದುಕೊಂಡಿದೆ. ಅದು ಸಮಯದೊಂದಿಗೆ ಅನಿವಾರ್ಯವಾಗಿ ದುರ್ಬಲಗೊಳ್ತದೆ. ಈ ಮೇದ್ಯ ಪರ್ಷಿಯ ಸಾಮ್ರಾಜ್ಯವು ಸಂಘಟನೆ, ದೃಢವಾದ ಕಾನೂನು, ವಿಶಾಲವಾದ ಪ್ರಾದೇಶಿಕ ವಿಸ್ತರಣೆಯನ್ನು ತಂದಿತ್ತು. ಆದ್ರೆ ಮನುಷ್ಯರ ರಾಜ್ಯಗಳೊಂದಿಗೆ ಯಾವಾಗಲೂ ಬರುವ ಅಸ್ಥಿರತೆಯ ಹೊರೆಯನ್ನು ಕೂಡ ತಗೊಂಬಂತು. ಇಲ್ಲಿ ಒಂದು ಆಳವಾದ ಸಾಂಕೇತಿಕ ಅರ್ಥ ಇದೆ. ಬೆಳ್ಳಿಯು ವಿನಿಮಯ, ವ್ಯಾಪಾರ ಮತ್ತು ಹಣಕಾಸಿನ ಲೋಹ ಆಗಿದೆ. ತಾತ್ಕಾಲಿಕ ವಿಷಯಗಳ ಮೇಲೆ ಮನುಷ್ಯರಿಡುವ ಮೌಲ್ಯವನ್ನು ಇದು ಧರ್ಮಶಾಸ್ತ್ರೀಯವಾಗಿ ಪ್ರತಿನಿಧಿಸುತ್ತದೆ. ಮೇದ್ಯ ಪರ್ಷಿಯ ಸಾಮ್ರಾಜ್ಯವು ನಿಜವಾಗಿಯೂ ಶ್ರೇಷ್ಠವಾಗಿತ್ತು, ಆದ್ರೆ ಪ್ರತಿಮೆಯ ಕೇಂದ್ರವು ಈಗಾಗಲೇ ಮೆದುಳಿನಿಂದ ಎದೆಗೆ ಅಂದ್ರೆ ಬಂಗಾರದ ತಲೆಯಿಂದ ಹೃದಯದ ಸ್ಥಾನಕ್ಕೆ ಸ್ಥಳಾಂತರಗೊಂಡಿತ್ತು. ಇದು ಅದರ ಶಕ್ತಿಯ ಹೊರತಾಗಿಯೂ ದೈವಿಕ ಚಿತ್ತಕ್ಕೆ ಹೊಂದದಂತೆ ಬಡಿಯುತ್ತಾ ಇದ್ದಂತ ಸಾಮ್ರಾಜ್ಯವಾಗಿತ್ತು. ನಂತರ ಕಂಚಿನ ಹೊಟ್ಟೆ ಅಂದ್ರೆ ಗ್ರೀಕ್ ಸಾಮ್ರಾಜ್ಯ. ನೀವು ಕ್ರಮವನ್ನು ನೋಡ್ತಾ ಇದ್ದೀರಾ? ಬೈಬಲ್ನ ಎಸ್ಕಟಾಲಜಿ ಇತಿಹಾಸವು ಲೋಹದಿಂದ ಲೋಹಕ್ಕೆ, ಶಕ್ತಿಯಿಂದ ಶಕ್ತಿಗೆ ಇಳಿತಾ ಇದೆ ಅಂತ ಚಿತ್ರಿಸ್ತದೆ. ಮಾನವ ಸಾಮ್ರಾಜ್ಯಗಳು ನೋಟದಲ್ಲಿ ಬಲಶಾಲಿಯಾಗ್ತದೆ, ಆದ್ರೆ ಸಾರದಲ್ಲಿ ದುರ್ಬಲವಾಗ್ತಾ ಇದೆ. ನೆಬೂಕದ್ನೆಚ್ಚರನ ಕನಸಿನ ಮೂಲಕ ದೇವರು ಪ್ರತಿ ಸಾಮ್ರಾಜ್ಯವು ತನ್ನ ಶಾಶ್ವತ ರಾಜ್ಯದ ಅಂತಿಮ ಬಹಿರಂಗಪಡಿಸುವಿಕೆಯ ಮೊದಲು ಕೇವಲ ಒಂದು ತಾತ್ಕಾಲಿಕ ಹಂತವಾಗಿದೆ ಅಂತ ತೋರಿಸ್ತಿದ್ದನು. ಆದ್ರೆ ಪ್ರವಾದನೆ ಇಲ್ಲಿಗೆ ನಿಲ್ಲೋದಿಲ್ಲ. ಬೆಳ್ಳಿಯಿಂದ ಬದಲಾದ ಚಿನ್ನವನ್ನು ಸಹ ಇಂದಿಕ್ಕಲಾಗ್ತದೆ. ಈ ಬಾರಿ ಹೆಚ್ಚು ಕಠಿಣ, ಶೀತ ಮತ್ತು ವಿಜಯದಲ್ಲಿ ಇನ್ನೂ ವೇಗವಾದಂತ ಲೋಹದಿಂದ. ದಾನಿಯೇಲ 2:39 ಬೆಳ್ಳಿಯ ರಾಜ್ಯವನ್ನು ಉಲ್ಲಂಘಿಸಿದ ನಂತರ ಪ್ರವಾದಿಯು ಮುಂದುವರಿಸುತ್ತಾನೆ. ಇನ್ನೊಂದು ಮೂರನ ರಾಜ್ಯವು ತಾಮ್ರದ್ದು ಏಳುವುದು, ಅದು ಭೂಮಿಯನ್ನೆಲ್ಲ ಆಳುವುದು ಎಂಬುದಾಗಿ. ಈ ನುಡಿಗಟ್ಟು ಹೊಸ ಯುಗಕ್ಕೆ ಪರಿವರ್ತನೆಯನ್ನು ಗುರುತಿಸುತ್ತದೆ. ಗ್ರೀಕ್ ಸಾಮ್ರಾಜ್ಯದ ಉದಯ. ಇದನ್ನು ನೆಬೂಕದ್ನೆಚ್ಚರನ ಪ್ರತಿಮೆಯಲ್ಲಿ ಕಂಚಿನ ಹೊಟ್ಟೆ ಮತ್ತು ತೊಡೆಗಳಿಂದ ಸಂಕೇತಿಸಲಾಗಿದೆ. ಚಿನ್ನ ಮತ್ತು ಬೆಳ್ಳಿಯಂತೆ ಕಂಚು ಯುದ್ಧದ ಲೋಹವಾಗಿದೆ. ಇದು ರಕ್ಷಾ ಕವಚದ ಶಬ್ದ, ಈಟಿಗಳ ಹೊಳಪು ಮತ್ತು ಯುದ್ಧಗಳ ಘರ್ಷಣೆಯನ್ನು ನೆನಪಿಸುತ್ತದೆ. ಮತ್ತು ಈ ಲೋಹವನ್ನು ಅಲೆಕ್ಸಾಂಡರ್ ದಿ ಗ್ರೇಟ್ ಗಿಂತ ಉತ್ತಮವಾಗಿ ಯಾರು ಪ್ರತಿನಿಧಿಸ್ತಾರೆ? ಕೇವಲ ಒಂದೇ ಒಂದು ದಶಕದಲ್ಲಿ ತಿಳಿದಿರುವ ಈ ಜಗತ್ತನ್ನು ವಶಪಡಿಸಿಕೊಂಡಂತ ಯುವ ವಿಜಯಶಾಲಿ ಆತ. ಗ್ರೀಕ್ ಸಾಮ್ರಾಜ್ಯವು ವೇಗ, ವಿಸ್ತರಣೆ ಮತ್ತು ಸಂಸ್ಕೃತಿಯ ರಾಜ್ಯವಾಗಿತ್ತು. ಇದರ ಶಕ್ತಿಯು ಕೇವಲ ಕತ್ತಿಯಲ್ಲಿರಲಿಲ್ಲ, ಆಲೋಚನೆಗಳಲ್ಲಿಯೂ ಇತ್ತು. ಸಾಂಕೇತಿಕನ ಗಮನಿಸಿ ನೋಡ್ರಿ. ಹೊಟ್ಟೆ ಮತ್ತು ತೊಡೆಗಳು ಈ ಚಲನಶೀಲತೆ, ಶಕ್ತಿ ಮತ್ತೆ ಕ್ರಿಯೆಯನ್ನು ಸೂಚಿಸುತ್ತೆ. ದಾನಿಯೇಲನು ಇತಿಹಾಸದಲ್ಲಿ ಮಾನವ ಕುಲವು ಮಹತ್ವಾಕಾಂಕ್ಷೆ ಮತ್ತು ವೈಭವದಿಂದ ಪ್ರೇರಿತರಾಗಿ ವೇಗವನ್ನು ಹೆಚ್ಚಿಸುವ ಒಂದು ಹಂತವನ್ನು ವಿವರಿಸ್ತಾನೆ. ಗ್ರೀಕ್ ಸಾಮ್ರಾಜ್ಯವು ಪ್ರಾಂತ್ಯಗಳನ್ನು ಆಳಿದ್ದಲ್ಲದೆ ಪ್ರಪಂಚದ ಮನಸ್ಸನ್ನು ರೂಪಿಸಿತು. ತತ್ವಶಾಸ್ತ್ರ, ಕಲೆ ಮತ್ತು ವಿಶೇಷವಾಗಿ ಗ್ರೀಕ್ ಭಾಷೆ ರಾಷ್ಟ್ರಗಳ ನಡುವಿನ ಸಂವಹನದ ಅಡಿಪಾಯವಾಯಿತು. ಎಷ್ಟು ಆಕರ್ಷಕವಾಗಿದೆ ನೋಡಿ. ನಮ್ಮ ಹೊಸ ಒಡಂಬಡಿಕೆ ಈ ಗ್ರೀಕ್ ಭಾಷೆಯಲ್ಲೇ ಬರೆಯಲ್ಪಡ್ತು. ಆದ್ರೆ ಆ ಭಾಷೆಯನ್ನು ಒಬ್ಬ ವಿಗ್ರಹಾರಾಧಕ ಸಾಮ್ರಾಜ್ಯವು ಹರಡಿದೆ. ಅಲೆಕ್ಸಾಂಡರ್ ತಾನು ದೇವರ ಈ ಯೋಜನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಎಂಬುದಾಗಿ ಗೊತ್ತಿಲ್ಲದೇನೆ ಈ ಒಂದು ದೇವರ ಯೋಜನೆಯ ಭಾಗವಾಗಿದ್ರು. ಕಂಚಿನ ಹೊಟ್ಟೆ ಮತ್ತು ತೊಡೆಗಳು ಆಧ್ಯಾತ್ಮಿಕ ಅರ್ಥವನ್ನು ಸಹ ಹೊಂದಿವೆ. ಅವು ಲೌಕಿಕ ಮತ್ತು ಮಾನವೀಯತೆಯ ನಡುವಿನ ವೈಭವ ಮತ್ತು ವ್ಯರ್ಥತೆಯ ನಡುವಿನ ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ. ಈ ಪ್ರಪಂಚದ ರಾಜ್ಯಗಳು ತುಂಬಾ ಪ್ರಾಕ್ಟಿಕಲ್ ಆಗಿ, ವೇಗವಾಗಿ, ಹೆಚ್ಚು ಪರಿಣಾಮಕಾರಿಯಾಗ್ತಾ ಇರುವಂತ ಹಂತ ಇದು.
ಆದ್ರೆ ದೇವರ ಉಪಸ್ಥಿತಿಯಿಂದ ಬಹಳ ದೂರ ಸರಿತಾನೆ ಇದೆ. ಬಂಗಾರದ ಒಳಪು ಹೋಯಿತು, ಬೆಳ್ಳಿಯ ಪ್ರತಿಧ್ವನಿ ಮಾಯವಾಗ್ತಾ ಇದೆ. ಈಗ ಯುದ್ಧದ ಲೋಹದ ಕಲರವು ಗಾಳಿಯನ್ನು ತುಂಬುತ್ತಾ ಇದೆ. ಇದು ಬೈಬಲ್ನ ಪ್ರವಾದನೆಯ ಪರಿಪೂರ್ಣ ಚಿತ್ರವಾಗಿದೆ. ಮುಂದಿನ ಪ್ರವಾದನಕ್ಕೆ ಇಡೀ ಜಗತ್ತು ಸಿದ್ಧವಾಗುವವರೆಗೂ ಪ್ರತಿಯೊಂದು ಸಾಮ್ರಾಜ್ಯವು ತನ್ನ ಪಾತ್ರವನ್ನು ಪೂರೈಸ್ತಾ ಇದೆ. ಮತ್ತು ಕಂಚು ಯಾವಾಗ ನಾಶವಾಗುವುದಕ್ಕೆ ಪ್ರಾರಂಭಿಸ್ತೋ ಇತಿಹಾಸದಲ್ಲಿ ಅತ್ಯಂತ ನಿರ್ದಯ ಆಳ್ವಿಕೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. 4ನೇದಾಗಿ ಕಬ್ಬಿಣದ ಕಾಲುಗಳು, ರೋಮನ್ ಸಾಮ್ರಾಜ್ಯ. ದಾನಿಯೇಲ 2:40 ಪ್ರವಾದಿಯು ಪ್ರತಿಮೆಯ ಮುಂದಿನ ಭಾಗವನ್ನು ಬಹಿರಂಗಪಡಿಸ್ತಾನೆ. 4ನೇ ರಾಜ್ಯವು ಕಬ್ಬಿಣದ ಹಾಗೆ ಬಲವುಳ್ಳದಾಗಿರುವುದು. ಹೇಗೆ ಕಬ್ಬಿಣವು ಎಲ್ಲ ವಸ್ತುಗಳನ್ನು ಜಜ್ಜಿ ಮುರಿಯುತ್ತದೋ ಹಾಗೆ ಅದು ಎಲ್ಲವನ್ನು ಜಜ್ಜಿ ಪುಡಿ ಪುಡಿ ಮಾಡಿ ನುಚ್ಚುಗುಜ್ಜು ಮಾಡುವುದು. ಇಲ್ಲಿ ದೃಷ್ಟಿಯು ಅದರ ಅತ್ಯಂತ ಕತ್ತಲೆಯ ಮತ್ತು ಶಕ್ತಿಶಾಲಿಯ ಹಂತವನ್ನು ತಲುಪುತ್ತೆ. ಕಬ್ಬಿಣವು ಕ್ರೂರ ಶಕ್ತಿ, ಮಿಲಿಟರಿ ಶಿಸ್ತು ಮತ್ತು ಸಂಪೂರ್ಣ ಅಧಿಕಾರದಿಂದ ಆಳುವಂತ ಸಾಮ್ರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಅದೇ ಈ ರೋಮನ್ ಸಾಮ್ರಾಜ್ಯ. ಬ್ರಿಟನ್ನಿಂದ ಮಧ್ಯಪ್ರಾಚ್ಯದವರೆಗಿನ ಭೂಮಿಯನ್ನು ನಿಯಂತ್ರಿಸುವ ಮೂಲಕ ಜನರನ್ನು ಮತ್ತು ರಾಜ್ಯಗಳನ್ನು ಒಂದೇ ಆಳ್ವಿಕೆಯಲ್ಲಿ ಒಂದುಗೂಡಿಸಿದ ಶಕ್ತಿಯನ್ನು ಸಂಕೇತಿಸುತ್ತವೆ. ರೋಮ್ ರಸ್ತೆಗಳನ್ನು, ಕೋಟೆಗಳನ್ನು ಮತ್ತು ಕಾನೂನುಗಳನ್ನು ನಿರ್ಮಿಸಿತು. ಆದರೆ ಅದರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಅದೇ ಕಬ್ಬಿಣವು ವಶಪಡಿಸಿಕೊಂಡ ರಾಷ್ಟ್ರಗಳ ಸ್ವಾತಂತ್ರ್ಯವನ್ನು ಕೂಡ ಪುಡಿ ಪುಡಿ ಮಾಡಿದಂಥ ಕಬ್ಬಿಣವಾಗಿತ್ತು. ಕಬ್ಬಿಣವು ದೃಢತೆಯ ಲೋಹ ಆಗಿದೆ. ಅದು ಸುಲಭವಾಗಿ ಬಾಗುವುದಿಲ್ಲ ಅಥವಾ ರೂಪಿಸುವುದಿಲ್ಲ. ರೋಮ್ ಕೂಡ ಹಾಗೆ ಇತ್ತು. ಮೊಂಡಾಗಿಯೂ ಹೆಮ್ಮೆಯಾಗಿಯೂ ನಿರ್ದಯವಾಗಿಯೂ ಬಾಬಿಲೋನ್ ವೈಭವದ ಮೂಲಕ, ಪರ್ಷಿಯ ಸುವ್ಯವಸ್ಥೆಯ ಮೂಲಕ ಮತ್ತು ಗ್ರೀಸ್ ಸಂಸ್ಕೃತಿಯ ಮೂಲಕ ಆಳಿದ್ರೆ ರೋಮ್ ಭಯ ಮತ್ತು ಬಲದ ಮೂಲಕ ಆಳ್ತು. ಆದ್ರೆ ಬೈಬಲ್ನ ಪ್ರವಾದನೆಯಲ್ಲಿ ಅದರ ಆಳವಾದ ಆಯಾಮವನ್ನ ಪಡೆಯುತ್ತೆ. ರೋಮನ್ ಸಾಮ್ರಾಜ್ಯವು ಐತಿಹಾಸಿಕ ಸಂಕೇತಕ್ಕಿಂತ ಹೆಚ್ಚದಾಗಿ ಇದು ಬೈಬಲ್ನಲ್ಲಿ ಮತ್ತು ಇತಿಹಾಸದಲ್ಲಿ ಕೂಡ ಅತ್ಯಂತ ನಿರ್ಣಾಯಕ ಕ್ಷಣ ನಡೆಯುವಂತ ಸ್ಥಳವಾಗಿತ್ತು. ಅದೇ ಯೇಸುಕ್ರಿಸ್ತನ ಜನನ, ಜೀವನ ಮತ್ತು ಶಿಲುಬೆಗೇರಿಸುವಿಕೆ. ಕ್ರಿಸ್ತನು ರಾಜನು ಕಬ್ಬಿಣದ ಸಾಮ್ರಾಜ್ಯದ ಮಧ್ಯದಲ್ಲಿ ಕಾಣಿಸಿಕೊಳ್ತಾನೆ. ಸೈನ್ಯಗಳೊಂದಿಗೆ ಅಲ್ಲ, ಆದ್ರೆ ದೇವರ ರಾಜ್ಯದ ಅಧಿಕಾರದೊಂದಿಗೆ. ನೀವು ದೈವಿಕ ವಿಡಂಬನೆಯನ್ನು ನೋಡ್ತಾ ಇದ್ದೀರಾ. ಜಗತ್ತನ್ನು ಪುಡಿ ಪುಡಿ ಮಾಡಿದ ಅದೇ ಶಕ್ತಿಯು ದೇವರ ಶ್ರೇಷ್ಠ ಯೋಜನೆ, ಮಾನವ ಕುಲದ ವಿಮೋಚನೆಯನ್ನು ಪೂರೈಸಲಿಕ್ಕೂ ಕೂಡ ಒಂದು ಸಾಧನವಾಯಿತು. ಕಬ್ಬಿಣವು ಕಾರಣ ಮತ್ತು ಮಾನವ ಕಾನೂನಿನ ಯುಗವನ್ನು ಸಹ ಪ್ರತಿನಿಧಿಸುತ್ತದೆ. ದೈವಿಕ ಸಾರ್ವಭೌಮತ್ವವನ್ನು ನಿರ್ಲಕ್ಷಿಸಿ ಮನುಷ್ಯನು ತನ್ನ ಭವಿಷ್ಯವನ್ನು ನಿಯಂತ್ರಿಸಬಹುದು ಎಂದು ನಂಬಿದಂತ ಸಮಯವಾಗಿತ್ತು. ಆದ್ರೆ ಕಬ್ಬಿಣವು ತುಕ್ಕು ಹಿಡಿಯುತ್ತೆ ಅಲ್ವಾ, ಮತ್ತು ಭೂಮಿಯ ಮೇಲಿನ ಹೆಚ್ಚು ಭಯಪಡುವ ಸಾಮ್ರಾಜ್ಯವು ಸಹ ಸಮಯವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ರೋಮ್ ವಿಭಜನೆಯಾಯಿತು, ಒಡೆದು ಹೋಯಿತು ಮತ್ತು ಪತನವಾಯಿತು. ಮತ್ತು ಅವಶೇಷಗಳಿಂದ ಕಬ್ಬಿಣ ಮತ್ತು ಮಣ್ಣಿನ ಕಾಳುಗಳು ಹೇಳ್ತದೆ. ಪ್ರವಾದನ ದೃಷ್ಟಿಯ ಅಂತಿಮ ಹಂತ ಅದು ಶಕ್ತಿ ಮತ್ತು ದೌರ್ಬಲ್ಯದ ಮಿಶ್ರಣವನ್ನು ವ್ಯಾಖ್ಯಾನಿಸ್ತಾ ಇದೆ. ಮಣ್ಣು ಮತ್ತು ಕಬ್ಬಿಣದ ಪಾದಗಳು ನಾವಿರುವಂತ ಈಗ. ದಾನಿಯೇಲ 2:41-43 ಪ್ರವಾದಿಯು ತನ್ನ ವ್ಯಾಖ್ಯಾನವನ್ನು ಮುಂದುವರಿಸ್ತಾನೆ. ನೀನು ಪಾತ್ರೆ ಮಾಡುವವನ ಮಣ್ಣಿನಿಂದಲೂ ಸ್ವಲ್ಪ ಕಬ್ಬಿಣದಿಂದಲೂ ಆದ ಕಾಲುಗಳನ್ನು, ಕಾಲ್ಬೆರಳುಗಳನ್ನು ನೋಡಿದ ಪ್ರಕಾರ ಆ ರಾಜ್ಯವು ಭಾಗವಾಗುವುದು. ಅವರು ಮನುಷ್ಯರ ಸಂತತಿಯೊಂದಿಗೆ ಬೆರೆಯುವರು, ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಬೆರೆಯದಿರುವ ಹಾಗೆ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಿಲ್ಲ. ಈ ಮಾತುಗಳು ಬೈಬಲ್ನ ಪ್ರವಾದನೆಯ ಅತ್ಯಂತ ಕುತೂಹಲಕಾರಿ ಮತ್ತು ಪ್ರಸ್ತುತ ಅಂಶವನ್ನು ಗುರುತಿಸುತ್ತದೆ. ನಮ್ಮದೇ ಯುಗದ ಈ ಚಿತ್ರಣ ಕಬ್ಬಿಣ ಮತ್ತು ಮಣ್ಣಿನ ಪಾತ್ರೆಗಳು ವಿಭಜಿತವಾಗಿರುವ ಅಸ್ಥಿರ ಮತ್ತು ವಿರೋಧಾತ್ಮಕ ಜಗತ್ತನ್ನು ಪ್ರತಿನಿಧಿಸುತ್ತವೆ. ಶಕ್ತಿ ಮತ್ತು ರಚನೆಯನ್ನು ಸಂಕೇತಿಸುವ ಕಬ್ಬಿಣವು ದುರ್ಬಲತೆ ಮತ್ತು ಅಸ್ಥಿರತೆಯನ್ನು ಪ್ರತಿನಿಧಿಸುವ ಮಣ್ಣಿನೊಂದಿಗೆ ಬೆರೀತಾ ಇದೆ. ಇದೇ ನಾವು ಇಂದು ಬದುಕ್ತಾ ಇರುವಂತಹ ಜಗತ್ತು. ತಂತ್ರಜ್ಞಾನ ಮತ್ತು ಸಂಪತ್ತಿನಲ್ಲಿ ಬಲವಾಗಿರುವ ರಾಷ್ಟ್ರಗಳು, ಆದರೆ ಮೌಲ್ಯಗಳು ಮತ್ತು ಏಕತೆಯಲ್ಲಿ ದುರ್ಬಲವಾಗಿವೆ. ದಾನಿಯೇಲನಿಂದ ವ್ಯಾಖ್ಯಾನಿಸಲ್ಪಟ್ಟ ನೆಬೂಕದ್ನೆಚ್ಚರನ ಈ ಕನಸು ಮಾನವ ಕುಲವು ತನ್ನನ್ನು ತಾನೇ ಉಳಿಸಿಕೊಳ್ಳಲು ಸಾಧ್ಯವಾಗದ ಜಾಗತಿಕ ವ್ಯವಸ್ಥೆಯನ್ನು ಹೇಗೆ ನಿಲ್ಲಿಸಲು ಪ್ರಯತ್ನಿಸುತ್ತದೆ ಎಂಬುದನ್ನು ಪ್ರವಾದೀಯವಾಗಿ ಬಹಿರಂಗಪಡಿಸುತ್ತದೆ. ವಿಭಜಿತ ರಾಜ್ಯವು ಮಾನವ ನಿರ್ಧಾರಗಳ ಕೇಂದ್ರದಲ್ಲಿ ದೇವರ ಅನುಪಸ್ಥಿತಿಯ ಸ್ವಾಭಾವಿಕ ಫಲಿತಾಂಶವಾಗಿದೆ. ಕಬ್ಬಿಣ ಮತ್ತು ಮಣ್ಣು ಆಧುನಿಕ ರಾಷ್ಟ್ರಗಳು, ಸಿದ್ಧಾಂತಗಳು ಮತ್ತು ರಾಜಕೀಯ ವ್ಯವಸ್ಥೆಗಳ ನಡುವೆ ನಾವು ನೋಡುವ ಹಾಗೆ
ಸ್ಪರ್ಶಿಸುತ್ತವೆ ಆದರೆ ಬಂಧಿಸುವುದಿಲ್ಲ. ವಿಜ್ಞಾನ ಮುಂದುವರಿತದೆ, ಆರ್ಥಿಕತೆ ಜಾಗತೀಕರಣಗೊಳ್ತದೆ, ಆದರೆ ಹೃದಯಗಳು ಮಾತ್ರ ವಿಭಜಿತವಾಗಿ ಉಳಿತವೆ. ಬೈಬಲ್ನ ಎಸ್ಕಟಾಲಜಿ ಈ ಮಿಶ್ರಣವು ದೇವರ ರಾಜ್ಯದ ಆತ್ಮಿಕ ಅಡಿಪಾಯವಿಲ್ಲದೆ ಎಲ್ಲವೂ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿಸಲು ಮಾನವ ಕುಲದ ಪ್ರಯತ್ನವನ್ನು ಸಂಕೇತಿಸುತ್ತದೆ ಎಂದು ತೋರಿಸುತ್ತದೆ. ಪ್ರವಾದನಾ ದೃಷ್ಟಿಯ ನಿಖರತೆಯನ್ನು ನೀವು ಗ್ರಹಿಸ್ತಾ ಇದ್ದೀರಾ? ಬಾಬಿಲೋನ್ ವೈಭವದ ಸಾಮ್ರಾಜ್ಯವಾಗಿತ್ತು, ಪರ್ಷಿಯಾ ಸುವ್ಯವಸ್ಥೆಯು, ಗ್ರೀಸ್ ಬುದ್ಧಿಶಕ್ತಿ, ರೋಮ್ ಶಕ್ತಿ. ಆದರೆ ಪಾದಗಳು ಪ್ರತಿಮೆಯ ಅಂತಿಮ ಅಡಿಪಾಯ. ದೇವರು ಸ್ವತಃ ಮಧ್ಯ ಪ್ರವೇಶಿಸುವ ಕ್ಷಣದವರೆಗೆ ಮಾನವ ಕುಲವು ಅಸ್ಥಿರವಾದ ತಳಹದಿಯ ಮೇಲೆ ನಿಲ್ತದೆ ಎಂದು ನಮಗೆ ನೆನಪು ಮಾಡಿಬಿಡುತ್ತೆ. ಕಬ್ಬಿಣ ಮತ್ತು ಮಣ್ಣಿನ ಪಾದಗಳು ಕೇವಲ ರಾಜಕೀಯ ಸಂಕೇತವಲ್ಲ, ಅದು ಆತ್ಮಿಕ ಸಂಕೇತ. ಅವು ನೈತಿಕ ಕುಸಿತ, ಪವಿತ್ರವಾದದ್ದು ಅಪವಿತ್ರವಾದದರೊಂದಿಗೆ, ಶುದ್ಧವಾದದ್ದು ಅಶುದ್ಧವಾಗಿರೋದರೊಂದಿಗೆ, ದೃಢವಾದದ್ದು ಭ್ರಷ್ಟವಾದದರೊಂದಿಗೆ ಮಿಶ್ರಣವಾಗುವುದನ್ನು ಪ್ರತಿನಿಧಿಸ್ತಾ ಇದೆ. ಮತ್ತು ಮಾನವ ದೌರ್ಬಲ್ಯವು ಅಸ್ಥಿರವಾಗುವ ಈ ಪ್ರತಿಮೆಯ ಹಂತದಲ್ಲಿಯೇ ದಾನಿಯೇಲನ ಸಂಪೂರ್ಣ ಪ್ರವಾದನೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಅಂಶದ ಆಗಮನವನ್ನು ನಮ್ಮ ಬೈಬಲ್ ಪ್ರಕಟಿಸುತ್ತದೆ. ಮಾನವ ಕೈಗಳಿಂದ ಮುಟ್ಟಲ್ಪಡದೆ ಏನೋ ಕಾಣಿಸಿಕೊಳ್ಳಲು ಸಿದ್ಧವಾಗಿದೆ. ಸಾಮ್ರಾಜ್ಯಗಳನ್ನು ನಾಶಪಡಿಸುವುದಲ್ಲದೆ ಇಡೀ ಭೂಮಿಯ ಭವಿಷ್ಯವನ್ನು ಬದಲಾಯಿಸುವಂತ ಒಂದು ದೈವಿಕ ಶಕ್ತಿ. ಕೈ ಮುಟ್ಟದೆ ಬೆಟ್ಟದಿಂದ ಸಿಡಿಯಲ್ಪಟ್ಟ ಒಂದು ಗುಂಡು ಬಂಡೆ, ಅದು ದೇವರ ಶಾಶ್ವತ ರಾಜ್ಯ. ದಾನಿಯೇಲ 2:44-45 ಪ್ರವಾದಿಯ ಬಹಿರಂಗಪಡಿಸುವಿಕೆ ಅತ್ಯಂತ ವೈಭವದ ಭಾಗವನ್ನು ಸಾರ್ತದೆ. ಆ ರಾಜನ ದಿನಗಳಲ್ಲಿ ಆಕಾಶದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ನಾಶವಾಗುವುದಿಲ್ಲ. ಆ ರಾಜ್ಯವು ಬೇರೆ ಜನರಿಗೆ ವಹಿಸಿಕೊಡಲ್ಪಡುವುದಿಲ್ಲ. ಆದರೆ ಅದು ಆ ಎಲ್ಲ ರಾಜ್ಯಗಳನ್ನು ಪುಡಿ ಪುಡಿ ಮಾಡಿ ನಾಶ ಮಾಡಿ ತಾನೇ ಶಾಶ್ವತವಾಗಿ ನಿಲ್ಲುವುದು. ಕೈಯಿಂದ ಮುಟ್ಟಲ್ಪಡದ ಆ ಗುಂಡು ಬಂಡೆ ಬೆಟ್ಟದಿಂದ ಸಿಡಿದು ಬಂದದ್ದನ್ನು, ಅದು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ ಮತ್ತು ಚಿನ್ನವನ್ನು ಪುಡಿ ಪುಡಿ ಮಾಡಿದುದನ್ನು ನೀನು ನೋಡಿದೆಯಲ್ಲ. ಇಡೀ ಬೈಬಲ್ನ ಪ್ರವಾದನೆಯ ಕ್ಲೈಮ್ಯಾಕ್ಸ್ ಇಲ್ಲಿದೆ. ಮಾನವ ಶಕ್ತಿಯು ಕೊನೆಗೊಂಡು ದೇವರ ರಾಜ್ಯವು ಇತಿಹಾಸದಲ್ಲಿ ಸ್ಫೋಟಗೊಳ್ಳುವಂತ ಕ್ಷಣ ಇದು. ಆ ಕೈಯಿಂದ ಮುಟ್ಟಲ್ಪಡದೇ ಇರುವಂತಹ ಆ ಗುಂಡು ಬಂಡೆ ಯಾವುದೇ ಸಾಮ್ರಾಜ್ಯವು ತಯಾರಿಸಲಾಗದ ಸಂಗತಿಯನ್ನು ಸಂಕೇತಿಸುತ್ತದೆ. ಮಾನವ ಶಕ್ತಿಯಿಂದ ಸ್ವತಂತ್ರವಾದ ದೈವಿಕ ಕೆಲಸ ಅದನ್ನು ರಾಜರು ರೂಪಿಸಲಿಲ್ಲ ಅಥವಾ ಸೈನ್ಯಗಳು ಬೆಳೆಸಲಿಲ್ಲ. ಅದನ್ನು ಮೇಲಿನಿಂದ ಕಳುಹಿಸಲಾಯಿತು. ಇದು ದೇವರ ಉಪಸ್ಥಿತಿ ಮತ್ತು ಅಧಿಕಾರದ ಸಂಕೇತವಾದ ಬೆಟ್ಟದಿಂದ ಬಂದಿದೆ ಮತ್ತು ಪ್ರತಿಮೆಯ ಪಾದಗಳ ಮೇಲೆ ದುರ್ಬಲವಾದ ಬಿಂದುವಿನಲ್ಲಿ ಅಪ್ಪಳಿಸುತ್ತದೆ. ಲೋಕದ ಎಲ್ಲಾ ರಾಜ್ಯಗಳನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ದಾನಿಯೇಲನ ವ್ಯಾಖ್ಯಾನವು ಆ ಕಲ್ಲು ಕ್ರಿಸ್ತನು ಸ್ಥಾಪಿಸಿದ ಮೆಸ್ಸಿಯನ ರಾಜ್ಯವನ್ನು ಪ್ರತಿನಿಧಿಸುತ್ತದೆ ಎಂದು ತೋರಿಸುತ್ತದೆ. ಕ್ರಿಸ್ತನು ರಾಜನು ಚಿನ್ನದ ಕಿರೀಟದೊಂದಿಗೆ ಬರಲಿಲ್ಲ, ಆದರೆ ಮುಳ್ಳಿನ ಕಿರೀಟದೊಂದಿಗೆ ಬಂದನು ಮತ್ತು ಶಾಶ್ವತ ಆಳ್ವಿಕೆಯನ್ನು ಗೆದ್ದನು. ಎಲ್ಲಾ ಸಾಮ್ರಾಜ್ಯಗಳು, ಬಾಬಿಲೋನ್, ಪರ್ಷಿಯಾ, ಗ್ರೀಸ್ ಮತ್ತು ರೋಮ್ ಕಣ್ಮರೆಯಾಗಿವೆ. ಆದರೆ ಕ್ರಿಸ್ತನ ರಾಜ್ಯವು ಒಂದು ದೊಡ್ಡ ಪರ್ವತವಾಗಿ ಬೆಳೆದು ಇಡೀ ಭೂಮಿಯನ್ನು ತುಂಬಿದ ಕಲ್ಲಿನಂತೆ ಬೆಳೀತಲೇ ಇದೆ. ಇದು ಶಾಶ್ವತ ರಾಜ್ಯ, ದಾನಿಯೇಲನ ಪ್ರವಾದನೆಗಳ ನೆರವೇರಿಕೆ ಮತ್ತು ದೇವರ ಯೋಜನೆಯ ಅಂತಿಮ ಬಹಿರಂಗಪಡಿಸುವಿಕೆ. ವಿವರವನ್ನು ಗಮನಿಸಿ. ಕಲ್ಲು ಕೇವಲ ನಾಶಪಡಿಸುವುದಿಲ್ಲ, ಅದು ಬದಲಾಯಿಸುತ್ತದೆ. ಇದು ಕೇವಲ ತೀರ್ಪಲ್ಲ, ಆದರೆ ಪುನಃಸ್ಥಾಪನೆಯಾಗಿದೆ. ಕ್ರಿಸ್ತನ ರಾಜ್ಯವು ಮಾನವ ರಾಜ್ಯಗಳ ಮುಂದುವರಿಕೆಯಲ್ಲ, ಇದು ಅವುಗಳ ಅಂತ್ಯ. ಅದು ಎಂದಿಗೂ ಅಲುಗಾಡದ ನೀತಿ, ಸತ್ಯ ಮತ್ತು ಮಹಿಮೆಯ ಆಳ್ವಿಕೆಯಾಗಿದೆ. ಈ ಚಿತ್ರದ ಶಕ್ತಿಯನ್ನು ನೀವು ಗ್ರಹಿಸ್ತೀರಾ? ಮನುಷ್ಯನು ನಿರ್ಮಿಸಿದಂಥ ಎಲ್ಲವೂ, ಅವನ ನಾಗರಿಕತೆಗಳು, ವ್ಯವಸ್ಥೆಗಳು, ವಿಗ್ರಹಾರಾಧನೆಗಳು ಧೂಳಾಗಿ ಮಾರ್ಪಡ್ತದೆ. ದೇವರಲ್ಲಿ ಜನಿಸಿದುದು ಮಾತ್ರವೇ ನಿಂತು ಉಳಿತದೆ. ಈ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ಏಕೆಂದರೆ ದಾನಿಯೇಲನ ಪ್ರವಾದನೆಯಲ್ಲಿ ತಿಳಿಸಿದಂತೆ ಆ ಬೆಟ್ಟದಿಂದ ಸಿರಿಯಲ್ಪಟ್ಟಂತ ಗುಂಡು ಬಂಡೆ ಎಲ್ಲವನ್ನು ನಾಶ ಮಾಡಿ ಒಂದು ಶಾಶ್ವತವಾದ ರಾಜ್ಯವನ್ನು ಸ್ಥಾಪಿಸುವಂತೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಕೂಡ ಅತಿ ಬೇಗನೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ.